ಎಲ್ಲರಿಗೂ ನಮಸ್ಕಾರ. ವಿಂಡ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ 85 ದಿನಗಳು ನಿನ್ನೆಗೆ ಮುಗಿದು 86ನೇ ದಿನ ಇವತ್ತು ನಡೀತಾ ಇದೆ. ನಿನ್ನೆ ಭಾನುವಾರದ ಕಿಚನ್ ಪಂಚಾಯಿತಿಯಲ್ಲಿ ಪ್ರ್ಯಾಂಕನ್ನು ತ್ರಿವಿಕ್ರಮ್ರವರಿಗೆ ಮಾಡಿಬಿಟ್ಟು ಮನೆಯಿಂದ ಹೊರ ಹೋಗೋ ಥರ ಮಾಡಿದರು. ಬಟ್ ಅವರು ಮನೆಗೆ ಇವತ್ತು ಬರ್ತಾರೆ. ಅದಾದಮೇಲೆ ಇವತ್ತು ಏನೆಲ್ಲ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. 12ನೇ ವಾರ ಕಂಪ್ಲೀಟ್ ಆಗಿ 13ನೇ ವಾರ ನಡೀತಾ ಇದೆ. ಈ ವಾರದಲ್ಲಿ ಬಿಗ್ ಬಾಸ್ನವರು ಒಂದು ಟಾಸ್ಕನ್ನು ನೀಡಿದ್ದಾರೆ. ಅಂದರೆ BB ಕೆಫೆ ಅಂತ ಒಂದು ಟಾಸ್ಕನ್ನು ನೀಡಿದ್ದಾರೆ. ಇದು ಯಾವ ರೀಸನ್ ಅಂದರೆ, ಇನ್ನು ಹೋಗ್ತಾ ನಾಮಿನೇಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀಸನ್ಗೆ ಯಾವ ವ್ಯಕ್ತಿ ಸ್ವಲ್ಪ ಬದಲಾಗಬೇಕು ಅಂತ ಹೇಳಿ ಆ ರೀಸನನ್ನು ಕೊಟ್ಟು ಅವರಿಗೆ ಕಾಪಿಯನ್ನು ಚೆಲ್ಲಬೇಕು, ಆ ರೀತಿಯಾದ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ ಯಾವ ರೀತಿ ಇದೆ ಅಂತ ನೋಡೋಣ. BBC ಕೆಫೆ ಅಂತ ಒಂದು ಟಾಸ್ಕ್ ಏನು ನೀಡಿರ್ತಾರೆ, ಅದರ ಪ್ರಾಪರ್ಟಿ ಎಲ್ಲ ಕೊಟ್ಟಿರ್ತಾರೆ, ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರ್ತಾರೆ. ಎಲ್ಲ ಸ್ಪರ್ಧಿಗಳು ಈ ಟಾಸ್ಕ್ನಲ್ಲಿ ಭಾಗವಹಿಸಬೇಕು. ಅಲ್ಲಿ ಕೂತ್ಕೊಂಡು ಯಾವ ಸ್ಪರ್ಧಿ ನಿಮಗೆ ಬದಲಾಗಬೇಕು ಅಂತ ಅನ್ನಿಸ್ತಿದೆ, ಅವರ ಬಗ್ಗೆ ಏನು ಅನ್ನಿಸ್ತಿದೆ, ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು ಅಂದರೆ ಯಾವೆಲ್ಲ ಬದಲಾವಣೆಗಳನ್ನು ಅವರು ಮಾಡ್ಕೋಬೇಕು ಅಂತ ಒಂದು ರೀಸನನ್ನು ಸ್ಪರ್ಧಿಗಳು ಕೊಟ್ಟು ಅವರ ಮುಖಕ್ಕೆ ಕಾಫಿಯನ್ನು ಚೆಲ್ಲಬೇಕು. ಆ ರೀತಿಯಾದ ಒಂದು ಟಾಸ್ಕನ್ನು ನೀಡಿರ್ತಾರೆ. ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಈ ಅವಕಾಶಗಳು ಸಿಗಲಿದೆ. ಈ ಒಂದು ಟಾಸ್ಕನ್ನು ಈ 13ನೇ ವಾರದ ಒಂದು ಮೊದಲನೆಯ ಟಾಸ್ಕ್ ಆಗಿದೆ. ಈ ಟಾಸ್ಕನ್ನು ಬಿಗ್ ಬಾಸ್ ಮನೆಯವರಿಗೆಲ್ಲ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಟಾಸ್ಕನ್ನು ಏನು ಕೊಟ್ಟಿರ್ತಾರೆ, ಈ ಟಾಸ್ಕ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಯಾರಿಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಕಾಫಿಯನ್ನು ಚೆಲ್ತಾರೆ ಅಂದರೆ, ಉಗ್ರಂ ಮಂಜುರವರು ಚೈತ್ರ ಕುಂದಾಪುರರವರಿಗೆ ಮುಖಕ್ಕೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಕಾಫಿಯನ್ನು ಚೆಲ್ತಾರೆ. ಹಾಗೆ ಗೌತಮಿಯವರು ಉಗ್ರಂ ಮಂಜುಗೆ ಕಾಫಿಯನ್ನು ಮುಖಕ್ಕೆ ಹಾಕ್ತಾರೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ. ರೀಸನನ್ನು, ನೀವು ಗೆಳೆಯ ನನ್ನಿಂದ ನೀವು ಬದಲಾಗ್ತಾ ಇದ್ದೀರಾ, ನೀವು ನನ್ನಿಂದ ಆಟ ಆಡ್ತಿಲ್ಲ ಅಂತ ಒಂದು ಮಾತನ್ನು ಎಲ್ಲ ವ್ಯಕ್ತವಾಗ್ತಿದೆ. ಈ ರೀತಿ ಮಾಡಬೇಡಿ, ನಿಮ್ಮ ಆಟವನ್ನು ನೀವು ಆಡಿ, ಗೆಳತಿ ಅಂತ ಹೇಳ್ಕೊಂಡು ಈ ಥರ ಮಾಡಬೇಡಿ ಅಂತ ಒಂದು ರೀಸನನ್ನು ತಗೊಳ್ತಾರೆ. ಹಾಗೆ ಐಶ್ವರ್ಯರವರು ಚೈತ್ರರವರಿಗೆ ಮುಖಕ್ಕೆ ಕಾಫಿಯನ್ನು ಹಾಕ್ತಾರೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ. ನೀವು ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡು ಇದು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವರಿಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಹಾಗೆ ಭವ್ಯಗೌಡರವರು ಐಶ್ವರ್ಯನ ಹೆಸರು ತಗೊಂಡು ಅವ್ರ ಮುಖಕ್ಕೆ ಕಾಫಿಯನ್ನು ಚೆಲ್ತಾರೆ. ಹಾಗೆ ಹನುಮಂತ ಧನರಾಜಿಗೆ ಎಚ್ಚೆತ್ತುಕೊಳ್ಳಿ ಅಂತ ಕಾಫಿಯನ್ನು ಚೆಲ್ತಾರೆ. ಹಾಗೆ ಧನರಾಜು ಹನುಮಂತನಿಗೆ ಕಾಫಿಯನ್ನು ಚೆಲ್ತಾರೆ. ಇದೇ ರೀತಿಯಾದ ಈ ಒಂದು ಟಾಸ್ಕನ್ನು ನೀಡಿದ್ದಾರೆ. ನಾಮಿನೇಷನ್ಗೆ ಪ್ರಕ್ರಿಯೆಯಾಗಿ ಇನ್ನೇನು ಒಂದು 4 ವಾರ ಇದೆ ಅಷ್ಟೇ. ಇನ್ನು ಮನೆಯಿಂದ ಯಾರು ಹೊರ ಹೋಗಲಿಕ್ಕೆ ಆಗದೆ ಸ್ವಲ್ಪ ಬದಲಾವಣೆಯನ್ನು ತಂದ್ಕೋಬೇಕು ಅಂತ ನೋಡ್ತಾ ಅವರನ್ನು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಒಂದು ಟಾಸ್ಕನ್ನು ನೀಡಿದ್ದಾರೆ ಬಿಗ್ ಬಾಸ್ನವರು ಅಂತ ಹೇಳ್ಬೋದು. ಹಾಗೆ ಚೈತ್ರ ಮತ್ತು ಐಶ್ವರ್ಯರವರ ಜಗಳ ನೋಡೋದೇ ಬೇಡ. ಏನು ಮುಚ್ಕೊಂಡಿರೋಂತೆಲ್ಲ ಹೇಳ್ತೀಯ, ನೀನು ಮುಚ್ಕೊಂಡಿರೋ ಅಂತ ಹೇಳ್ತಾ ಜಗಳ ಸ್ಟಾರ್ಟ್ ಆಗಿ ಹೋಗುತ್ತೆ. ಇಷ್ಟು ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.